ನಾನು ಮತ್ತು ನನ್ನ ಅಮ್ಮ ಇವತ್ತು ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಿನ್ನಿಂದ ಫುಲ್ ಮಳೆಯಾಗಿ ನಾವು ಹೋಗುವ ದಾರಿಯೆಲ್ಲ ಹೇಗೆ ಆಗಿದೆ ನೋಡಿ ಗೈಸ್. ಮತ್ತು ನಮ್ಮ ಮನೆ ಇರೋದು ಕೂಡ ಹಳ್ಳಿಯಲ್ಲಿ, ಅಂದರೆ ಫುಲ್ ಹಳ್ಳಿ ಅಂತ ಸಹ ಹೇಳಲಿಕ್ಕಾಗೋದಿಲ್ಲ, ಹಾಗೆ ಫುಲ್ ಸಿಟಿ ಕೂಡ ಅಲ್ಲ. ಸೊ ಈಗ ನನಗೆ ಬಸ್ ಸಿಕ್ಕಿತು. ನೋಡಿ ಗೈಸ್, ಅವರು ಯಾವ ಮಡಿಕೇರಿಗೂ ಕೂಡ ಕಮ್ಮಿ ಇಲ್ಲಲ್ಲ. ಓಕೆ, ನಾವೀಗ ಪೊಳಲಿಗೆ ಬಂದು ರೀಚ್ ಆದ್ವಿ. ನಮ್ಮಮ್ಮ ಇಲ್ಲಿ ತೆಂಗಿನಕಾಯಿ ತಗೊಳ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನದ ಒಳಗಡೆ ಒಂದು ಕ್ಷೇತ್ರಪಾಲ ಎನ್ನುವ ಗುಡಿ ಇದೆ, ಅದು ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ಅಲ್ಲಿ ನಾವು ಏನಾದರೂ ಎನಿಸಿ ಈ ತೆಂಗಿನಕಾಯಿ ಇಟ್ಟರೆ ಉಂಟಲ್ಲ, ನಾವು ಎನಿಸಿದ್ದು ಆಗ್ತದಂತ ಹೇಳುವ ನಂಬಿಕೆ ಕೂಡ ಇದೆ ಇಲ್ಲಿ. ಸೊ ಹೊರಗಿನಿಂದ ಈ ರೀತಿ ಕಾಣಿಸ್ತದೆ ಗಾಯ್ಸ್ ದೇವಸ್ಥಾನ. ಸೊ ಈಗ ನಾನು ದೇವಸ್ಥಾನದ ಒಳಗಡೆ ಬಂದೆ. ಈ ದೇವಸ್ಥಾನದ ವಿಶೇಷತೆ ಏನು, ಇದರ ಇತಿಹಾಸ ಏನು ಅಂತ ನಾನು ನಿಮ್ಗೆ ಈಗ ತಿಳಿಸಿಕೊಡ್ತೇನೆ, ಬನ್ನಿ. ಹಿಂದಿನ ಪುರಾಣ ಕಾಲದಲ್ಲಿ ಸುರತ ಮಹಾರಾಜನು ವೈರಿಗಳ ಆಕ್ರಮಣದಿಂದ ನಡೆದ ಯುದ್ಧದಲ್ಲಿ ಸೋತು ಎಲ್ಲವನ್ನು ಕಳೆದುಕೊಂಡು ವೈರಾಗ್ಯದಿಂದ ಬಳಲುತ್ತಿದ್ದನು. ಈ ಸಂದರ್ಭದಲ್ಲಿ ಸುಮೇಧಿ ಎಂಬ ಋಷಿಯು ಸಿಕ್ಕಿದನು. ಇವರಿಬ್ಬರು ಒಟ್ಟಾಗಿ ಕಾಡುದಾರಿಯಲ್ಲಿ ಹೋಗುತ್ತಿರಲು ಸುಮೇಧಿ ಮುನಿಯ ಆಶ್ರಮವನ್ನು ಕಂಡು ಮುನಿವರ್ಯರಲ್ಲಿ ತನ್ನ ಕಷ್ಟವನ್ನೆಲ್ಲನೂ ಹೇಳಿಕೊಂಡನು. ಋಷಿ ಮುನಿಯು ಅರಸನಿಗೆ ಶ್ರೀ ರಾಜರಾಜೇಶ್ವರಿಯ ಮಂತ್ರೋಪದೇಶವನ್ನು ಕೊಟ್ಟು ಧ್ಯಾನ ಮಾಡುವಂತೆ ಸೂಚಿಸುತ್ತಾನೆ. ಮುನಿಯ ಸೂಚನೆದಂತೆ ರಾಜನು ಶ್ರೀದೇವಿಯ ಧ್ಯಾನದಲ್ಲಿರಲು ಒಂದು ದಿನ ಕನಸಿನಲ್ಲಿ ಆಸ್ಥಾನರೂಢಲಾಗಿ ಪರಿವಾರ ಸಹಿತ ಕುಳಿತಿದ್ದ ಶ್ರೀದೇವಿಯನ್ನು ಕಾಣುತ್ತಾನೆ. ಅರಸ ಈ ವಿಷಯವನ್ನು ಕೂಡಲೇ ಮುನಿಗೆ ತಿಳಿಸುತ್ತಾನೆ. ಮುನಿಯು ಅರಸನಿಗೆ ತಾನು ಕಂಡಂತೆಯೇ ಮೂರ್ತಿಯನ್ನು ಸೃಷ್ಟಿಸಿ ಪ್ರತಿಷ್ಠಾಪಿಸಿ ಪೂಜಿಸಿ ಎಂದು ಸಲಹೆ ನೀಡುತ್ತಾನೆ. ಅದರಂತೆಯೇ ರಾಜನು ಮಣ್ಣಿನಿಂದ ಪರಿವಾರ ಸಹಿತ ಶ್ರೀದೇವಿಯ ಮೂರ್ತಿಯನ್ನು ಸೃಷ್ಟಿಸಿ ಪೂಜಿಸಲು ಆರಂಭಿಸುತ್ತಾನೆ. ಈ ಮೂಲಕ ತಾನು ಕಳೆದುಕೊಂಡ ಸಮಸ್ತ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ. ಸೊ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಳಲಿ ಗ್ರಾಮದಲ್ಲಿದೆ ಮತ್ತು ಮಂಗಳೂರು ನಗರದಿಂದ 19 ಕಿಲೋಮೀಟರ್ನಲ್ಲಿದೆ. ಈ ದೇವಾಲಯದಲ್ಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನನ್ನು ಪೂಜಿಸುತ್ತಾರೆ. ಈ ರಾಜರಾಜೇಶ್ವರಿ ಅಮ್ಮನ ಮೂರ್ತಿ ತುಂಬ ವಿಶೇಷವಾದುದು, ಯಾಕಂದರೆ ಸಾಮಾನ್ಯವಾಗಿ ದೇವರ ಮೂರ್ತಿಗಳು ಕಲ್ಲಿನದಾಗಿರುತ್ತವೆ. ಆದರೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನದು ವಿಶಿಷ್ಟವಾದ ಮಣ್ಣಿನ ವಿಗ್ರಹ. ಇಲ್ಲಿ ಸಾವಿರಾರು ವರ್ಷಗಳಿಂದ ಮಣ್ಣಿನ ಮೂರ್ತಿಯನ್ನೇ ಪೂಜಿಸುತ್ತಾ ಬರಲಾಗಿದೆ. ಇದು ಅಂತ್ಯಂತ ಮಣ್ಣಿನ ಮೂರ್ತಿ ಅಲ್ಲ, ಇದು ಕಲ್ಲಿನಷ್ಟೇ ಗಟ್ಟಿಯಾಗಿದ್ದು ಮಣ್ಣಿನ ಮೂರ್ತಿಯನ್ನು ಮರಗಳ ವಿಶಿಷ್ಟ ರಸಗಳನ್ನು ಬಳಸಿ ಮಣ್ಣಿಗೆ ಕಲ್ಲಿನ ಬಲ ಬರುವಂತೆ ಮಾಡಲಾಗಿದೆ. 1 ತಿಂಗಳ ಕಾಲ ನಡೆಯುವ ಜಾತ್ರೋತ್ಸವದ ಪ್ರಮುಖ ಆಕರ್ಷಣೆ ಪೊಳಲಿ ಚೆಂಡು ಉತ್ಸವ ಆಗಿದೆ. 5 ದಿನಗಳ ಕಾಲ ನಡೆಯುವ ಚೆಂಡು ಉತ್ಸವ ಭಕ್ತರ ಆಕರ್ಷಣೆಯ ಕಾರ್ಯಕ್ರಮವಾಗಿದ್ದು, ಕಾಲ್ಚೆಂಡು ಆಟದ ರೀತಿ ದೇವಾಲಯದ ಎದುರಿನ ಗದ್ದೆಯಲ್ಲಿ ರಬ್ಬರ್ ಚೆಂಡಿನಲ್ಲಿ ಭಕ್ತರು ಆಟವಾಡುತ್ತಾರೆ. ಪುರಾಣ ಕಥೆಗಳ ಪ್ರಕಾರ ದೇವಿ ಆದಿಮಾಯೆ ರಾಕ್ಷಸರ ಸಂಹಾರ ಮಾಡಲು ಭದ್ರಕಾಳಿಯಾಗಿ ರೂಪುಗೊಂಡು ಲೋಕಕಂಠರಾಗಿ ಮೆರೆಯುತ್ತಿದ್ದ ಚಂಡಮುಂಡ ಎಂಬ ರಾಕ್ಷಸರನ್ನು ವಧೆ ಮಾಡುತ್ತಾಳೆ. ರಾಕ್ಷಸರ ಶಿರವನ್ನು ಬೇರ್ಪಡಿಸಿ ವಧೆಯ ಸಂಭ್ರಮಾಚರಣೆಯನ್ನು ಮಾಡಲು ಚಂಡಮುಂಡರ ರುಂಡವನ್ನು ಚೆಂಡಾಡಿ ಪರಿವರ್ತಿಸಿ ಆಟ ಆಡುತ್ತಾರೆ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಈಗ ನನಗೆ ಅಮ್ಮನವರ ಪ್ರಸಾದ ಸಿಕ್ಕಿತು. ಇದು ಕ್ಷೇತ್ರಪಾಲರ ಗುಡಿ. ಆಗ ನಾವು ತೆಂಗಿನಕಾಯಿ ತೆಗೆದುಕೊಂಡು ಬಂದ್ವಲ್ಲ, ಅದು ಇಲ್ಲಿ ಇಟ್ಟು ಪ್ರಾರ್ಥನೆ ಮಾಡಬೇಕು. ನಾನು ಇಲ್ಲಿ ಬಂದು ಕೂಡ ಸ್ವಲ್ಪ ಟೈಮ್ ಆಗಿತ್ತು. ಸೊ 5 ನಿಮಿಷ ದೇವರ ಮುಂದೆ ಕೂತ್ಕೊಂಡೆ, ಒಂದು ಗುಡ್ ಫೀಲ್ ಆಯಿತು ನನಗೆ. ಸೊ ಈಗ ನಾನು ಮತ್ತು ನನ್ನ ರಿಟರ್ನ್ ಮನೆಗೆ ಹೊರಡಿದ್ವಿ. ನೋಡಿ ಗೈಸ್, ಇಲ್ಲಿ ನಮಗೆ ಬಸ್ಸಲ್ಲಿ ಒಂದು ಮಗು ಸಿಕ್ಕಿತ್ತು. ಇದು ಕದ್ದು ನಾನು ನೋಡ್ತಿತ್ತು. ಸೊ ನಾನು ಅದರೊಟ್ಟಿಗೆ ಆಟ ಆಡ್ತಿದ್ದೆ. ಈಗ ಎಷ್ಟು ಕ್ಯೂಟ್ ಉಂಟು ಗೊತ್ತುಂಟ ಮಗು. ನಾನು ನಿಮಗೆ ಲಾಸ್ಟ್ ಅದರಲ್ಲಿ ಒಂದು ಪಿಕ್ ಹಾಕ್ತೇನೆ, ನೀವು ನೋಡಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಎನಿಸ್ಕೊಳ್ತೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.